ನಮ್ಮದಾಗುತ್ತೆ. ಹಾಗಾದ್ರೆ ಕಾಮಾಕ್ಷಿ ದೀಪವನ್ನ ಬೆಳಗಿಸುವಾಗ ಪಾಲಿಸಬೇಕಾದಂತ ನಿಯಮಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಕಾಮಾಕ್ಷಿ ದೀಪವನ್ನ ಯಾವಾಗಲೂ ಖಾಲಿ ನೆಲದ ಮೇಲೆ ಇಡಬಾರದು. ಅದನ್ನ ಒಂದು ಮಣೆ, ಹಲಗೆ ಅಥವಾ ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿಯ ತಟ್ಟೆಯ ಮೇಲೆ ಇಡಬೇಕು. ತಟ್ಟೆಯ ಮೇಲೆ ಅಥವಾ ತಟ್ಟೆಯನ್ನು ಇಡುವಂತಹ ಸ್ಥಳದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು. ನಂತರ ದೀಪವನ್ನ ಇಡಬೇಕು. ಕಾಮಾಕ್ಷಿ ದೀಪವನ್ನ ಕಂಚು, ತಾಮ್ರ ಅಥವಾ ಬೆಳ್ಳಿಯಿಂದ ತಯಾರಿಸಿದ್ದನ್ನ ಹಚ್ಚಬಹುದು. ಕಾಮಾಕ್ಷಿ ದೀಪವನ್ನ ಹಚ್ಚಬೇಕಾದ್ರೆ ಶುದ್ಧವಾದ ತುಪ್ಪ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಸಬಹುದು. ಕಾಮಾಕ್ಷಿ ದೀಪವನ್ನ ಹೂವು, ಅರಿಶಿಣ, ಕುಂಕುಮ, ಗಂಧದಿಂದ ಅಲಂಕಾರ ಮಾಡಿ ದೀಪವನ್ನ ಬೆಳಗಿಸಬೇಕು. ದೀಪವನ್ನ ಬೆಳಗಿಸುವಾಗ ದೀಪಕ್ಕೆ 2 ಶುದ್ಧವಾದ ಹತ್ತಿಯ ಬತ್ತಿಯನ್ನ ಹಾಕಬೇಕು. ಕಾಮಾಕ್ಷಿ ದೀಪವನ್ನ ಹಚ್ಚಿಡುವಾಗ ನೇರವಾಗಿ ಬೆಂಕಿಯ ಸಹಾಯವನ್ನ ಬಳಸಿಕೊಂಡೇ ಹಚ್ಚಬಾರದು. ಅಂದ್ರೆ ಮೇಣದ ಬತ್ತಿಯಾಗಲಿ ನೇರವಾಗಿ ಬೆಂಕಿ ಕಡ್ಡಿಯಿಂದಾಗಲಿ ಹಚ್ಚಬಾರದು. ಹೀಗೆ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದಂತಾಗುತ್ತೆ. ಹಾಗಾಗಿ ತುಪ್ಪದಲ್ಲಿ ನೆನೆಸಿದಂತ ಬತ್ತಿಗೆ ಬೆಂಕಿಯನ್ನು ಹಚ್ಚಿ ನಂತರ ಈ ದೀಪಕ್ಕೆ ಬೆಂಕಿಯನ್ನು ಹಚ್ಚಬೇಕು. ಅಥವಾ ಒಣ ತುಳಸಿ ಕಾಷ್ಟ ಅಥವಾ ತುಳಸಿ ಕಡ್ಡಿ ಅಂತಾರೆ, ಇದರಿಂದ ಕೂಡ ಹಚ್ಚಬಹುದು. ಕಾಮಾಕ್ಷಿ ದೀಪವನ್ನ ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಿದ್ರೆ ಶನಿ ದೋಷಕ್ಕೆ ಒಳಗಾಗಬೇಕಾಗತ್ತೆ. ಈ ದೀಪವನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಿಡ್ಬೇಕು. ದೀಪ ಅತಿ ದೊಡ್ಡದಾಗಿ ಕೂಡ ಉರಿಬಾರ್ದು, ಚಿಕ್ಕದಾಗಿ ಕೂಡ ಉರಿಬಾರ್ದು, ಸಮಾನವಾಗಿ ಉರಿಯುವಂತೆ ನೋಡ್ಕೊಳ್ಬೇಕು. ನೀವು ಹಚ್ಚಿದಂತ ಕಾಮಾಕ್ಷಿ ದೀಪ ಎಷ್ಟು ಪ್ರಶಾಂತವಾಗಿ ಉರಿಯುತ್ತೋ ಅಷ್ಟೇ ಪ್ರಶಾಂತತೆ ಮನೆಯಲ್ಲೂ ಕೂಡ ತುಂಬುತ್ತೆ. ಕಾಮಾಕ್ಷಿ ದೀಪವನ್ನ ಗೋಧೂಳಿ ಸಮಯದಲ್ಲಿ ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲಿ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದು. ಈ ಸಮಯದಲ್ಲಿ ಮಹಾಲಕ್ಷ್ಮಿಯ ಸಂಚಾರವಿರೋದ್ರಿಂದ ಗೋಧೂಳಿ ಸಮಯದಲ್ಲಿ ಈ ದೀಪ ಹಚ್ಚಿರೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ನಮ್ಮ ಮೇಲಾಗುತ್ತೆ. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನ ಹಚ್ಚೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಕುಟುಂಬದ ಸದಸ್ಯರಿಗೆ ನೆಮ್ಮದಿ ಕೂಡ ಪ್ರಾಪ್ತವಾಗುತ್ತೆ. ಸ್ನೇಹಿತರೆ, ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮೀ ದೇವಿಯ ಮುಖ ಕಳೆಯಿಂದ ಕೂಡಿರಬೇಕು. ದೀಪ ಎಲ್ಲಿ ಕೂಡ ಮುಕ್ಕಾಗಿರಬಾರ್ದು. ದೀಪದಲ್ಲಿ ಯಾವುದೇ ರೀತಿಯ ಕೊಳೆ ಇರಬಾರ್ದು. ಮನೆಗೆ ತಂದಿರುವ ದೀಪವನ್ನ ನೀವೇ ಬೆಳಗಬೇಕು ಅಥವಾ ಮನೆಯ ಕುಟುಂಬದ ಸದಸ್ಯರು ಬೆಳಗಿಸಬಹುದು. ಇದನ್ನ ಯಾರಿಗೂ ಅಂದರೆ ಹೊರಗಿನವರಿಗೆ ನೀಡಬಾರದು. ಒಂದು ವೇಳೆ ನೀವು ಈ ದೀಪವನ್ನ ಉಡುಗೊರೆಯಾಗಿ ನೀಡಬೇಕೆಂದ್ರೆ ಅದನ್ನ ಶಾಪ್ನಲ್ಲೇ ಪ್ಯಾಕ್ ಮಾಡಿಸಿಕೊಂಡು ನೀಡಿ. ಕಾಮಾಕ್ಷಿ ದೀಪವನ್ನ ಉಡುಗೊರೆಯಾಗಿ ಕೊಡುವುದು, ಉಡುಗೊರೆಯಾಗಿ ಪಡೆದುಕೊಳ್ಳುವುದು ಕೂಡ ತುಂಬಾನೇ ಶ್ರೇಯಸ್ಕರ. ದೀಪದಲ್ಲಿ ಒಮ್ಮೆ ಬಳಸಿದ ಎಣ್ಣೆ ಅಥವಾ ಬತ್ತಿಯನ್ನ ಪದೇ ಪದೇ ಬಳಸಬಾರದು. ಒಮ್ಮೆ ಬಳಸಿದ ಬತ್ತಿಯನ್ನ ಮರದ ಬುಡಕ್ಕೆ ಅಥವಾ ನೀರಿನಲ್ಲಿ ಹಾಕಿ. ಶುಕ್ರವಾರ ಮತ್ತು ಮಂಗಳವಾರ ಈ ದೀಪವನ್ನ ಸ್ವಚ್ಛ ಮಾಡಬಾರದು. ಯಾವಾಗಲೂ 2 ದೀಪ, ಒಂದು ದೀಪದಲ್ಲಿ 2 ಬತ್ತಿಯನ್ನ ಹಾಕಿಯೇ ದೀಪವನ್ನ ಬೆಳಗಿಸಬೇಕು. ಇದು ಕಾಮಾಕ್ಷಿ ದೀಪವನ್ನ ಬೆಳಗಿಸಬೇಕಾದ್ರೆ ಅನುಸರಿಸಬೇಕಾದಂತಹ ನಿಯಮಗಳು. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.